ಹಲೋ ಗಾಯ್ಸ್, ಲಾಗಿನ್ ಟು JKG. ಐ ಥಿಂಕ್ ತುಂಬ ದಿನ ಆಯಿತು ಯೂಟ್ಯೂಬ್ ಕಡೆ ಬಂದು. ಟೈಮಿಂಗ್ಸು ರಾತ್ರಿ 10:41. ಯಾಕಪ್ಪ ಈ ಟೈಮ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಜಸ್ಟ್ ಒಂದು ಸ್ಪೆಷಲ್ ಥಿಂಗ್ ತೋರಿಸೋದಿದೆ ಈ ಟೈಮಲ್ಲಿ. ಈಗ ನಾನು ನಿಮಿಷಕ್ಕೆ 2 ಮಿನಿಟ್ಸ್ ತೋರಿಸ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಚಿಕ್ಕ ಗಾರ್ಡನ್ನು, ಮನೆ ಮುಂದೆ ಗಾರ್ಡನ್ ಹಾಕ್ಕೊಂಡಿದ್ದಾರೆ. ನಮ್ಮೂರು ಜಂಗಮರಳ್ಳಿ. ನಮ್ಮ ಫ್ರೆಂಡ್ ಅವರೇ ಗಾರ್ಡನ್ ಬೆಳೆಸಿದ್ದಾನೆ. ಮುಂಚೆ ಇಲ್ಲೆಲ್ಲ ಪಾರಿವಾಳ ಸಿತ್ತು, ಇವಾಗ ಪಾರಿವಾಳ ಏನಿಲ್ಲ. ಜಸ್ಟ್ ಚಿಕ್ಕ ಚಿಕ್ಕ ಗಿಡ, ಹಣ್ಣದೇನಿಲ್ಲ, ಹೂವಿನ ಗಿಡ ಜಾಸ್ತಿ ಇದ್ದಾವೆ. ಫುಲ್ಲು ಹೂವು, ತುಳಸಿ, ಇನ್ನೊಂದೇನೋ ಇಲ್ಲಿ ಬರ ಮಸಾಲೆಗೆ ಹಾಕ್ತೀವಲ್ಲ, ಪುದೀನ, ಪಲಾವ್ ಬರ ಮಸಾಲೆಗೆ ಹಾಕ್ತೀವಲ್ಲ ಪುದೀನ, ಅದೈತೆ. ಏನಕ್ಕೆ ಇವಾಗ 11 ಗಂಟೆಗೆ 11:45 ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಸಿಂಪಲ್, ಈ ಗಾರ್ಡನ್ನಲ್ಲಿ ಸ್ಪೆಷಲ್ ಒಂದು ಫ್ಲವರ್ ಇದೆ, ಅದೇ ಬ್ರಹ್ಮಕಮಲ. ಇದು ಟಾರ್ಚ್ ಏನು ಬೇಡ, ಇವನೇ ರಾಕೇಶ್ ಗೌಡ, ನಮ್ಮ ಊರಿನ ಗೌಡ್ರು ಅಲ್ಲೇನಾ. ಬ್ರಹ್ಮಕಮಲ ಇದು ಏನು ಸ್ಪೆಷಲ್ ಅಂದರೆ, ನೈಟ್ ಟೈಮ್ ಮಾತ್ರ ಅರಳುತ್ತೆ. 10 ನೋಡ್ರಿ, ಮನೆ ಮುಂದೆಲ್ಲ ಮಂಚ ಹಾಕ್ಕೊಂಡು ಡೈಲಿ ನೈಟ್ 2 ಅವರ್ಸ್ ಬಿಂದಾಸಾಗೆ ಕಾಲಹರಣ ಅಂದರೆ ಆರಾಮ್ ನೆಮ್ಮದಿ ಇರ್ಬೇಕು ಜೀವನದಲ್ಲಿ ಅಷ್ಟೇ. ಏನೋ ಹೇಳ್ತಿದ್ನಲ್ಲ, ಇದೇನಕ್ಕೆ ನೈಟೇ ಅಂದರೆ, ನೈಟ್ ಏನಕ್ಕೆ ಹರಳುತ್ತೆ ಅಂದರೆ, ಇದು ಈ ಗಿಡದ್ದು ಲಕ್ಷಣ ಅದು. ಅದಕ್ಕಿಂತ ಮುಂಚೆ ಸ್ವಲ್ಪ ಮೈಥಾಲಜಿಕಲ್ ಸ್ಟೋರಿ ಹೋದರೆ, ಈ ಫ್ಲವರು ದೇವಲೋಕದಿಂದ ಭೂಲೋಕಕ್ಕೆ ವಿಷ್ಣುವಿನ ಅವತಾರದಲ್ಲಿ ಬಂದಿರುತ್ತೆ. ವಿಷ್ಣುವಿಂದ ಇದು ಕ್ರಿಯೇಟ್ ಆಗಿ ಬಂದಿರುತ್ತೆ. ಇದು ಬ್ರಹ್ಮನ್ನ ಡಿನೋಟ್ ಮಾಡುತ್ತೆ. ಮತ್ತು ಇನ್ನೊಂದು ಇದು ಸ್ಪೆಷಲ್ ಥಿಂಗ್ ಏನಂದರೆ, ಲಾರ್ಡ್ ಶಿವ ಗೊತ್ತಲ್ಲ, ಲಾರ್ಡ್ ಶಿವನೇ ಗಣೇಶನ ತಲೆ ತೆಗೆದಿದ್ದು. ಅದು ಸ್ಟೋರಿ ನಿಮಗೆ ಗೊತ್ತು. ಆಮೇಲೆ ಅವನು ಆನೆ ತಂದು ಗಣೇಶನ ತಲೆನ ಅವನ ಬಾಡಿಗೆ ಹೊಂದಿಸ್ಬೇಕಾದ್ರೆ, ಆವಾಗ ಈ ಫ್ಲವರಿಂದ ಬರೋ ರಸನ ಅವೆರಡಕ್ಕೂ ಮಧ್ಯೆ ಹಾಕಿದಾಗ ಅದೆರಡು ಅಂಟ್ಕೊಳುತ್ತಂತೆ. ಇದು ಸ್ಟೋರಿಯಲ್ಲಿದೆ. ನಂಗೆ ಗೊತ್ತಿಲ್ಲ ಇದು ಕರೆಕ್ಟೋ ರಾಂಗು ಅಂತ. ಅಂದರೆ ಫ್ಲವರ್ ಮಾತ್ರ ಸಖತ್ತಾಗಿರುತ್ತೆ. ಸೇಮ್ ತಾವರೆ ಹೂವು ಥರ ಇರುತ್ತೆ, ಲೋಟಸ್ ಆ ಥರ ಕಾಣಿಸುತ್ತೆ. ಅಂದರೆ ಈ ಕೈಯಲ್ಲಿ ಇಟ್ಕೊಂಡಂಗಿರುತ್ತೆ, ಈ ಥರ ಇಟ್ಕೊಂಡು ಇದ್ದು ಒಳಗಡೆ ಲಿಂಗ ಥರ ಇರುತ್ತೆ. ಲಿಂಗದಲ್ಲಿ ಈ ಥರ ಇರುತ್ತೆ ನೋಡಿ, ಕಾಣಿಸ್ಬೋದೇನೋ. ರಾಕೇಶ, ಲೈಟ್ ಹಾಕ್ಬಾ ಒಂದು ನಿಮಿಷ. ಇಲ್ಲಿ ಇದಕ್ಕೆ ಲೈಟ್ ಹಾಕಿ ಒಳಗಡೆ. ನನ್ನ ಫ್ರೆಂಡ್ ಲೈಟ್ ಹಾಕ್ತಾನೆ ನೋಡಿ, ಈ ಥರ ಇರುತ್ತೆ. ಇದು ಫ್ಲವರ್ ಆಗೋದೆ ನೈಟ್ 10 to 11:30, 1.5 hour ಇರುತ್ತೆ. ತುಂಬ ಸ್ಮೆಲ್ ಇದೆ ಮಾತ್ರ, ಗುಡ್ ಸ್ಮೆಲ್, ಫುಲ್ ಅರೋಮಾ, ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ಎಲ್ಲರ ಮನೆ ಮುಂದೆ ಹಾಕಿ. ನಮ್ಮ ಮನೆ ಹತ್ರನೂ ಇದೆ. ಆ್ಯಕ್ಚುಲಿ ನಮ್ಮ ಊರಲ್ಲಿ ಇರೋದು ನಮ್ಮ ಮನೆ ಹತ್ರ, ಇವ್ರ ಮನೆ ಹತ್ರ, ಇನ್ಯಾರ ಮನೆ ಹತ್ರನೂ ಇಲ್ಲಲ್ಲ. ಇಲ್ಲ, ಎಲ್ಲರ ಮನೆ ಹತ್ರನೂ ಹಾಕಿ, ಮಿಸ್ ಮಾಡಬೇಡಿ. ನೋಡಿದ್ರೆ ತುಂಬ ಒಳ್ಳೆಯದು. ಯಾವುದು? ಕರೆಕ್ಟು. ಓಪನ್ ಆಗೋ ಟೈಮಲ್ಲಿ ನೋಡಿದ್ರೆ ತುಂಬ ಒಳ್ಳೆಯದು ಅಂತ ಹಿಂದಿಂದ ಹೇಳ್ಕೊಂಬಂದವ್ರೆ. ಅದು ನಾವು ನೋಡ್ತಾ ಇದ್ದೀವಿ, ಕೇಳ್ತಾನೂ ಇದ್ದೀವಿ. ಮತ್ತು ನೋಡಿ, ಇದೆಲ್ಲ ನಾಳೆದು, ಇದೆಲ್ಲ ನಾಳೆ ಅರಳುತ್ತಿದ್ದು. ಸ್ಮೆಲ್ ಮಾತ್ರ ಅಮ್ಮ
ಇನ್ನು ಹಾಫ್ ಆನ್ ಅವರ್ ಫುಲ್ ಕ್ಲೋಸ್ ಆಗ್ಬಿಡುತ್ತೆ ಇದೆಲ್ಲ. ಇದು ನೋಡಿ, ಇದು ನೆನ್ನೆ ಹರಡಿರೋದು, ಬಿದ್ದೋಗಿದೆ ನೋಡಿ. ಇದು ನೋಡಿ, ಇದು ಆಲ್ರೆಡಿ ಹಳ್ಳಿರೋದು ಇದು. ನೆನ್ನೆ ಆಗೋಗಿರೋದು ಇದು. ಮುಗ್ದೋಗಿರೋದು. ಇದು ಮತ್ತೆ ಇನ್ನೊಂದು ಸ್ಪೆಷಲ್ ಏನಂದರೆ 6 ಮಂತ್ಸ್ ಒಂದ್ಸತಿ ಅಷ್ಟೇ. ಇವಾಗ ಇಷ್ಟು ಫ್ಲವರ್ ಬಂದರೆ ಈ ಫ್ಲವರ್ ಎಲ್ಲ ನಾಳೆ ನಾಡ್ದಲ್ಲಿ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಮತ್ತೆ 6 ಮಂತ್ಸ್ ಕಾಯಬೇಕು. ಅಲ್ಲಿವರೆಗೂ ಏನು ಫ್ಲವರ್ ಬರಲ್ಲ. ಜಸ್ಟ್ ಈ ಬ್ಯಾಂಬೋ ಥರ, ಯಾವಾಗ ಬ್ಯಾಂಬೋ 8 ಇಯರ್ಸ್ವರೆಗೂ ಮೇಲ್ಗಡೆ ಬರಲ್ವೋ ಅದೇ ಥರ ಇದು 6 ಮಂತ್ಸ್ವರೆಗೂ ಫ್ಲವರ್ಸ್ ಏನು ಬರಲ್ಲ. ನೆಕ್ಸ್ಟು ಇದು ಬ್ರಹ್ಮಕಮಲ ಇಂಡಿಯಾದಲ್ಲಿ, ನಾರ್ತ್ ಇಂಡಿಯಾದಲ್ಲಿ, ಉತ್ತರಾಖಂಡದಲ್ಲಿ ಜಾಸ್ತಿ ಇರ್ತವೆ. ಕೇದಾರ್ನಾಥ್, ಬದ್ರಿನಾಥ್ ಅಲ್ಲೆಲ್ಲ ತುಂಬ. ಕೇದಾರ್ನಾಥಲ್ಲಿ ಶಿವನಿಗೆ ಇದೇ ತುಂಬ ಮುಟ್ಸೋದಲ್ಲಿ. ಇದು ಹೇಳೋಣ ಅಂತ ನೋಡಿದೆ, ಸಡನ್ನಾಗಿ ಇವ್ರ ಮನೆ ಹತ್ರ ಬಂದಿದ್ದೆ, ನೋಡಿದೆ, ಇಷ್ಟ ಆಯಿತು, ವಿಡಿಯೋ ಮಾಡೋಣ ಅಂತ ಅಷ್ಟೇ ಮಾಡ್ತಾಯಿದ್ದೀನಿ. ಚಿಕ್ಕ ಗಾರ್ಡನ್ನು, ಮನೆ ಹತ್ರ ಯಾವತ್ತೂ ಗಾರ್ಡನ್ಗಳಿರಬೇಕು. ಆವಾಗಲೇ ಮನೆ ಸುತ್ತಮುತ್ತ ವಾತಾವರಣ ಚೆನ್ನಾಗಿರೋದು, ಅಲ್ಲೇನಾ? ಸೂಪರ್. ಕರೆಕ್ಟಾ? ಪಾರಿವಾಳ ಇತ್ತು, ಇದು ಪಾರಿವಾಳ ಗೂಡು. ಪಾರಿವಾಳ ಎಲ್ಲ ಎಲ್ಲೋದು. ಮಾರ್ನಿಂಗ್ ಟೈಮ್ ಎದ್ದಾಳಿದ್ರೆ ವೈಬೇ ಬೇರೆ. ಎಲ್ಲಿ ಇಲ್ಲಲ್ಲ, ಎದ್ದು ಆಚೆ ಕಡೆ ಬಂದು ಹಿಂಗೆ ನೋಡ್ಬಿಟ್ರೆ ಎಲ್ಲ ಗಿಡದಲ್ಲೂ ಫ್ಲವರು, ಪಕ್ಷಿಗಳು, ಸುಮಾರು ಪ್ರಾಣಿಗಳು ವಾಸ ಇದಾವೆ ಇದರಲ್ಲಿ. ಚಿಕ್ಕ ಚಿಕ್ಕವು ಚಿಕ್ಕವು ಗೂಡು ಇಟ್ಟಿರ್ತಾವ. ಇಟ್ಟಿದ್ದಾವೆ ಆ ಕಡೆ ಗಿಡದಲ್ಲೆಲ್ಲ ಇಟ್ಟ. ಅದರಲ್ಲಿ ವೈಟ್ ದೊಡ್ಡ ಗಿಡದಲ್ಲಿ ಇಟ್ಟಿದ್ ಪಾರಿವಾಳ ಇದ್ವಲ್ಲ, ಅವೆಲ್ಲ ಓದ್ವಲ್ಲ ಅವಾಗಲೇ. ಎಲ್ಲ ಕ್ಲೋಸ್. ಅದೇನೋ ಹಿಂದೆಯಿಂದನೂ ಹೇಳಿದ್ದಾರೆ ಸಾಕ್ಬಾರ್ದು ಅಂತ. ಹೌದು, ಪಾರಿವಾಳನ ಅವ್ನ ವಿಶ್ವನು ತುಂಬಾ ಸಾಕು ಪಾರಿವಾಳ. ಹಂಗಾಗ್ಬಿಟ್ಟು ಎಲ್ಲ ಬಿಟ್ಬಿಟ್ವಿ, ಸಾಕ್ಬಾರ್ದು ಅಂತ ಹೇಳಿ. ಅಲ್ಲಿರೋದು ಜಾಸ್ತಿ ಪಾರಿವಾಳ, ಅಲ್ಲಿ ನಾನು ನೋಡ್ದಂಗೆ. ಅದು ಗೂಡು, ಮತ್ತೆ ಅಲ್ಲೂ ಇರೋದು ಒಂದು ಸ್ವಲ್ಪ. ಅಲ್ಲೂ ಚಿಕ್ಕದಾಗಿತ್ತು. ಸಖತ್ ಇಷ್ಟ ಆಯ್ತು. ಈ ಸಲನೇ ಇಷ್ಟೊಂದು ಫ್ಲವರ್ ಹಳ್ಳಿರೋದು. ಹೌದಾ? ಈ ಸಲನೇ ಇಷ್ಟೊಂದು ಹಳ್ಳಿ. ಮುಂಚೆ ಎಷ್ಟೊಂದು ಇರ್ತಿರ್ಲಿಲ್ಲ. 5-6 ಅದ್ರ ಮೇಲೆ ಏನೋ ರೇರ್, ಒಂದು 10 ಒಳಗಡೆ ಅಷ್ಟೇ. ಇವಾಗ ಮಿನಿಮಮ್ ಅಂದ್ರೂ ಒಂದು 30 ಮಗ್ಗಿದಾವೆ. ಲೆಕ್ಕ ಹಾಕಿ ಬರಲ್ಲ, ಇಲ್ಲಿಂದ ಕೌಂಟ್ ಮಾಡು. ಇವತ್ತು ಹಳ್ಳಿರೋದು ಸಾಕು. ಅಲ್ಲೊಂದ 1 2 3 4 ಈ ಕಡೆ 5 6 7 8 9 10 11 12 13 14 15. ಇಲ್ಲೊಂದು 16 17 18. ಇವಾಗ ಇರೋ ಒಂದು 20 ಇಲ್ಲ, ಚಿಕ್ಕ ಚಿಕ್ಕ. ಇವೇ ಇದಾವೆ ಇವೆಲ್ಲ ಒಂದು 20 ಇದಾವೆ. ಹಂಗಾರೆ 35 35. ಇದೇನು ಗಿಡ ಹೇಳಿದ ಫ್ಲವರು? ಅದು ಅದೇನೋ ಇದಂತಾರಪ್ಪ. ಇದೆಲ್ಲ ನಮ್ಮ ಕಣದಲ್ಲಿ ನಾವು ಅಪ್ಪ ಒಂದು ಹಾಕೈತೆ ಕಣ. ವೈಟ್ ರೋಸಾ? ಜಾಜಿ ಮಲ್ಲಿಗೆ ನೋಡೆ, ಸೂಜಿದಾಗ ಹೂವೆ ನೋಡೆ. ಇನ್ನೊಂದಲ್ಲ ಚಿಕ್ಕ ಚಿಕ್ಕ ಅಳುತ್ತವ, ನೋಡಿದ್ಯಾ? ಸೆಕ್ರೆಟ್ರೀಸ್ ಅಣ್ಣ ಅವ್ರ ಮನೆ ಹತ್ರ ಹಾಕೋರು, ಸತೀಶ್ ಅಣ್ಣವ್ರ ಮನೆ ಹತ್ರ. ಅದೇನು ಫ್ಲವರ್ ಹೇಳು? ಎಲ್ಲರೂ ಅದನ್ನು ಈಶ್ವನ್ ಟೆಂಪಲ್ಗೆ ತಗೊಂಡೋಗ್ತಾರೆ. ಚಿಕ್ಕ ಚಿಕ್ಕದು, ಹೆಸರು ನಾಪಕ್ಕೆ ಬರ್ತಾ ಇಲ್ಲ. ರುದ್ರಾಕ್ಷಿ ಹೂ ಅಲ್ಲದೆ ಏನೋ ಅಂತಾರಪ್ಪ. ಇದು ದಾಸವಾಳದ ಗಿಡ ಅಲ್ಲ? ಐಬಿಸ್ಕಸ್ ಫ್ಲವರ್. ಇದು ಸ್ಪೆಷಲ್ ಥಿಂಗ್ ಏನು ಗೊತ್ತೇನಾ? ತಿಂತಾರೆ. ತಿಂತಾರೆ. ದಾಸವಾಳದ ಗಿಡ ತಿಂತಾರೆ. ಇನ್ನೊಂದು ತಿನ್ನಲ್ಲ, ಹೂವು ತಿಂತಾರೆ. ಸಾರಿ ಸರ್ ಜಿ, ಹೂವು ತಿಂತಾರೆ. ಇನ್ನೊಂದು ಸ್ಪೆಷಲ್ ಥಿಂಗ್ ಹೇಳು. ಸ್ಪೆಷಲ್ ಅಂದರೆ ಇನ್ನೇನು? 8th ಸ್ಟ್ಯಾಂಡರ್ಡಲ್ಲಿ
5 ಮಾರ್ಕ್ ಕ್ವಶನ್ ಫ್ಲವರ್ ಬರೆದು ಪಾರ್ಟ್ಸ್ ಬಿಡ್ಸಕ್ಕೆ ಹಾಂ ಕರೆಕ್ಟ್ ತಾನೆ? ಅದು ಫಿಕ್ಸ್ ಕ್ವಶನ್ ಅದು. ಇವಾಗಲೂ ಅದು ಬರ್ತದೆ. ಈಗಲೂ ಬರ್ತೈತೆ ಅದು, ಅದೆಲ್ಲೋದ್ರೂ ಬರ್ತೈತೆ. ಇದೂ ಆ ಕಾಕ್ರೋಜು, ಹಾಂ ಹೌದು, ಕಾಕ್ರೋಜು ಅಷ್ಟೇ, ಇದು ಅಷ್ಟೇ, ಫಿಕ್ಸ್ ಕ್ವಶನ್ ಅದು. ಇದನ್ನ ಬರೆದ್ಬಿಟ್ಟು ಸ್ಟೆಮ್ಮು ರೂಟು, ಸ್ಲೀವು. ಏನಲ್ಲ ರಾಕೇಶ, ನಾಪಕ್ಕೆ ಕಂಡಿದ್ಯಾ ಕ್ವಶನ್ನು? ಅದೇ ಗಿಡದು ಆ ಮೂಲೆಯಲ್ಲಿರೋದು, ಕತ್ಲಲ್ಲೇನೋ ಕಾಣಲ್ಲ. ಎಲ್ಲ ಊರೆಲ್ಲ ಮಲ್ಕೊಂಡೈತಿ. ಸರ್ಕಸ್ ಬೇರೆ ಆಗೈತಿ ಇವತ್ತು. ಈಗ ಚೆನ್ನಾಗಿ ಮಾಡ್ದ ಅಲ್ಲೇ. ಸಗಲ ಮಾಡ್ದಪ್ಪ. ಇದ್ಯಾವುದು ಈ ಥರ ನಾಯಿ ಸಾಕಿದ್ಯಾ? ಅದ್ಯಾವುದು ಬಿಳೋದಾಗೋಯ್ತು ಇವಾಗ ಇದು. ಏನ ಭೀಮನೋ ರಾಮನೋ ಅದು ಹೈಬಿಸ್ಕಸ್. ನೋಡಿ ಏನು ಬಿಟ್ಟವೆ? ಹಾಂ, ಎಳ್ಳಿಕಾಯಿ ಗಿಡನೇ ಅದು. ಎಷ್ಟೊಂದು ಬಿಟ್ಟವೆ. ನಮ್ಮ ಮನೆಗೆ ಇನ್ನೊಂದೆರಡು ಲೈಟ್ ಹಾಕೋದು. ಏಯ್ ಭೀಮಾ, ಇನ್ನೊಂದೆರಡು ಗಾಡಿ ಇದಾವ, ತೋರಿಸ್ತೀನಿ. ಲೇ ಕಡ್ದು ಗಿಡ್ದತ್ತ ಅದು. ಬಾ ಈ ಕಡೆಗೆ ಬರ, ಸಾಕು ಬೇಡ, ಹಿಂಗೋ ಬಾರ, ಹಿಂಗೋನ ರಾಕೇಶ. ಸುಮ್ಮನಿರ, ಅದು ತಂಟೆಗೆ ಹೋಗ್ಬೇಡ, ನೈಟ್ ಟೈಮ್ ಬೇರೆ, ಸುಮ್ಮನಿರ. ನಿಧಾನ ಕಣ, ಹೆಂಗೆ ಬರ್ತಲ್ಲೂ ಸುಬಿ, ಕ್ಯಾಟು. ಸುಬಿ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಕ್ಯಾಟ್ ಲವರ್. ಸುಬಿ ಬಾ ಬಾ ಬಾ. ನಡಿ, ಅದ್ರೊಳಗಡೆ ಐತಾ? ಇದ್ರೊಳಗಡೆ ಐತೆ. ಇದ್ರೊಳಗಡೆ ಏನೋ ಹಾಕ್ತಿದ್ರಲ್ಲ ಮುಂಚೆಲೆ, ವೇಸ್ಟೇಜ್ ಎಲ್ಲ ಇಲ್ಲಿ ಹತ್ತು ಬೆಳಿತಿದ್ದು. ನಾಯಿನೋ ಏನೋ ಹಾಕ್ತಿರ್ಲಿಲ್ಲ ಇದಕ್ಕೆ. ಸುಬ್ಬಿ ಮಲ್ಕೊಂಡೈತೆ ಬಿಡ. ಎರಡು ಇದು ಕಣ, ಎರಡು ಎಲ್ಲೋ ಮಗಳು ಫೋರ್ಡ್. MVG ಏನೋ MVG ಅಂದರೆ ನಾನು ಹೇಳ? ಹಾಂ ಹೇಳು. ಮುದ್ವೀರೇಗೌಡ, ಮುದ್ದ ವೀರೇಗೌಡ. ಇನ್ನೊಂದು ಅದೇ ಗೊತ್ತಿರೋದು ನನಗೆ. ಮಾನಸ ವೀರೇಗೌಡ ಗೀತಾ. ನಿಂದೆಲ್ಲ ಕಾರು, ಕಾರ್ನಿಂದ ಹೈಲೈಟ. ಅದು ನೋಡು, ಎರಡು ಹೆಂಗ್ ಬರುತ್ತೆ. ಹಾಂ, ನಮ್ಮ ತಾತನ ಹೆಸರು ಬರುತ್ತೆ, ಈ ಕಡೆ ಫ್ಯಾಮಿಲಿದು ಬರುತ್ತೆ. ಓಕೆ, ಸೈನಿಂಗ್ ಆಫ್. JKG.